ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವ ನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ ಭಜಿಪೇನ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. राजाधिराज सद्गुरुनाथ सिद्धलिंगेश्वर महाराज की जय. साधु संत महाराज की जय. श्री गुरुदेव दत्त परम पूज्यरायतಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಾಯತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಮಧುರ ಖಂಡಿಯವರ ಕಮರಿ ಮಠಕ್ಕೆ ಆಗಮಿಸಿ ನಮ್ಮೆಲ್ಲರೂ ಸಂತೋಷ ನೀಡ್ತಕ್ಕಂಥ ಅತಿಥಿಗಳು ಸ್ವರೂಪ ಇರತಕ್ಕಂಥ ಗುರುಗಳಿಗೆ ಊರು ನೆನಪಾಗ್ತಾ ಇಲ್ಲ, ಕೋಟ್ಯಾಳ ಅಜ್ಜವ್ರಿಗೆ ಕೂಡ ನಾನು ಅನಂತ ಪ್ರಣಾಮ ಸ್ಮರಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಮಧುರ ಖಂಡಿಯವರ ಕಮರಿ ಮಠಕ್ಕೆ ಆಗಮಿಸಿ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಕ್ಷೇತ್ರಾಧಿಪತಿಗಳಾದ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಅಂತಕ್ಕಂಥ ಗ್ರಂಥದ 14ನೇ ಭಾಗವನ್ನು ಶ್ರವಣ ಮಾಡುವ ಸರ್ವ ಸದ್ಭಕ್ತರ ಸದ್ಗುರುಕ್ಕೆ ಸಾಕ್ಷಿಪುತವಾಗಿ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾಗಿ ನಮಿಸಿ ಆತ್ಮೀಯರೇ, ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ನಾವೆಲ್ಲರೂ ಮಂಗಲಮಯವಿರತಕ್ಕಂಥ ಸರ್ವರಿಗೂ ಈ ಹಬ್ಬದಲ್ಲಿಯೂ ಸುಭೋಗ ಭಾಗ್ಯಗಳು ಪಡೆದು ಮೋಕ್ಷವನ್ನು ಪಡೆಯಲಿಕ್ಕೆ ಅನುಕೂಲವಿರತಕ್ಕಂಥ ಸದ್ಗುರುವರ ಚರಿತ್ರೆಯನ್ನು ಶ್ರವಣ ಮಾಡುವ ಸೌಭಾಗ್ಯ ನಾವೆಲ್ಲ ಪಡೆದು ಬಂದಿದ್ದೀವಿ. ಇನ್ನು ನೀಡತಕ್ಕಂಥವರು ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರು. ಅಂಥ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಮತ್ತೊಮ್ಮೆ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಆತ್ಮೀಯರೇ, ಸದ್ಗುರುವರ ಚೇತನ ಶ್ರವಣ ಮಾಡೋಕ್ಕೋಸ್ಕರವಾಗಿ ನಾವೆಲ್ಲ ಪ್ರವಾಸ ಮಾಡೋಣ. ಮಹಾಪ್ರವಾಸಕ್ಕೆಲ್ಲರೂ ಸಿದ್ಧರಾಗಿದ್ದೀರೆಲ್ಲರೂ? ಬರ್ತೀರೆಲ್ಲರೂ? ತಯಾರಿದ್ದೀರಿ? ಅಮ್ಮ ಬರ್ತೀರೆಲ್ಲರೂ? ಅವರೆಲ್ಲರೂ ಒಳ್ಳೆಯದಾಗಲಿ, ಆನಂದವಾಗಿ. ಮಹಾಪ್ರವಾಸ ಅಂತ ಪ್ರವಾಸ ಅನ್ನುವಾಗ ನೀವು ಕಾಶಿ ರಾಮೇಶ್ವರಕ್ಕೆ ಹೋಗ್ತಾ ಇದ್ದೀರಿ, ಬೇರೆ ಬೇರೆ ಹೋಗ್ತಾ ಇದ್ದೀರಿ. ಇದು ಮಹಾಪ್ರವಾಸ ಅಂದ್ರೆ ಸದ್ಗುರುವರ ಚರಿತ್ರೆ. ಸದ್ಯೋನ್ಮುಕ್ತಿ ಅಂದ್ರೆ ಸದ್ಯದಲ್ಲಿ ಮುಕ್ತರಿದ್ದೀರಿ ಅಂತ ಹೇಳ್ತಕ್ಕಂಥ ಸದ್ಗುರುವರ ಚರಿತ್ರೆ ಮೂಲಕವಾಗಿ ಇದು ಮಹಾಪ್ರವಾಸ. ಆತ್ಮೀಯರೇ, ಸದ್ಗುರುವರ ಚರಿತ್ರೆಯಲ್ಲಿ ಅನೇಕ ಲೀಲೆಗಳು ಬರ್ತಕ್ಕಂಥ ಹೋಗ್ತಾ ಇದ್ದಾವೆ. ಲೀಲೆಗಳಾಗಿ ಲೀಲೆಗಳಾಗ್ತಾ ಇಲ್ಲ.
ಲೀಲೆಗಳಿಗೋಸ್ಕರವಾಗಿ ಲೀಲೆಗಳಲ್ಲ, ಇರ್ತಕ್ಕಂಥದ್ದು ಭಕ್ತರ ಉದ್ಧಾರಗೋಸ್ಕರವಾಗಿ ಲೀಲೆಗಳಾಗ್ತಾ ಇದ್ದಾವೆ. ಅನೇಕ ಲೀಲೆಗಳು, ಒಂದಲ್ಲ ಎರಡಲ್ಲ. ನಮಗೆ ನಾವು ಸದ್ಗುರುವರ ಸನ್ನಿಧಿಯಲ್ಲಿರ್ತಕ್ಕಂಥ ಸಮಯದಲ್ಲಿ ಎಷ್ಟು ನಮ್ಮ ಲೀಲೆಗಳು ನಾವು ನೋಡೀವಿ, ಶ್ರವಣ ಮಾಡೀವಿ, ಅಷ್ಟನ್ನು ಬರಲಿಕ್ಕೆ ಸಾಧ್ಯ ಆಗಿದೆ. ಭಕ್ತರು ಎಷ್ಟು ಹೇಳಿದ್ದಾರೆ ಅಷ್ಟನ್ನು ನಾವು ಬರಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಅದ? ಸಾಧ್ಯ ಇಲ್ಲ. ಅಗಣಿತ ಮಹಿಮೆಯ ನಗಲದ ವಿಭವನೇ ಜಾಣರ ದೇವತೆ ಹೇಳ್ತಾರೆ ಶ್ರೀಮಂತ ಋಷಿಗಳು. ಅಗಣಿತ ಮಹಿಮೆ ಅಂದರೆ ಗಣಿತರಹಿತವಿರ್ತಕ್ಕಂಥ ಮಹಿಮೆ. ಗಣಿತದಲ್ಲಿ ಅಗಣಿತ ಅಂದರೆ ಗಣಿತರಹಿತ ಅಂತ. ಸಂಖ್ಯೆ ಮತ್ತು ಅಸಂಖ್ಯ. ಸಂಖ್ಯೆ ಅಂದರೆ ಇಷ್ಟೇ ಅಂತ, ಅಸಂಖ್ಯ ಅಂದರೆ ಲೆಕ್ಕ ಮಾಡಲಿಕ್ಕೆ ಬರದೇ ಇರ್ತಕ್ಕಂಥದ್ದು, ಸೀಮೆಯನ್ನು ಬಿಡ್ತಕ್ಕಂಥದ್ದು. ಸೀಮಾತೀತ ಅಂತ, ಸೀಮಾತೀತ. ಹೀಗಾಗಿ ಎಲ್ಲೇನು ಮೀರಿದೆ, ಸೀಮೆ ಅಂದ್ರೆ ಒಂದೇ, ಎಲ್ಲೇ ಅಂದರೂ ಕೂಡ ಒಂದೇ, ಎಲ್ಲೇ ಅಂತ. ಎಲ್ಲೇನು ಮೀರಿದೆ, ಸೀಮೆಯನ್ನು ಮೀರಿದೆ, ನಿಸ್ಸೀಮವಾಗಿರ್ತಕ್ಕಂಥದ್ದು. ಅಣುರಣೀಯ ಮಹತ್ವಮಯ, ಅಣುವಿಗೆ ಅಣುವಾಗಿ ಮಹತ್ವ ಇರ್ತಕ್ಕಂಥವ್ರು ಯಾರಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರುಗಳು. ಅಂಥ ಸದ್ರುವರ ಚರಿತ್ರೆ ನಾವು ನೀವೆಲ್ಲ ಶುರು ಮಾಡ್ತಕ್ಕಂಥ ಇದ್ದೀವಿ. ಆತ್ಮೀಯರೇ, ಸದ್ರುವರ ಕೃಪಾ ಆಶೀರ್ವಾದ ಭಾಳ ದೊಡ್ಡದಿರ್ತದೆ. ಅವರ ಅನುಗ್ರಹ ಅದನ್ನುಗೋಸ್ಕರವಾಗಿ ನಾವು ನೀವೆಲ್ಲ ಇಲ್ಲಿ ಸಮಿತರಾಗಿದ್ದೇವೆ. ಸದ್ಗುರುವರ ಶ್ರೀ ಕ್ಷೇತ್ರ ಚರಿತ್ರೆಯೂ ಕೂಡ ಸದ್ಗುರುವರ ಚರಿತ್ರೆ. ಈ ಪೂರ್ವದಲ್ಲಿ ಬಹಳ ದಿನಗಳ ಹಿಂದೆ 2000 ಇಸ್ವಿಕ್ಕಿಂತಲೂ ಪೂರ್ವದಲ್ಲಿ ಅನೇಕ ಜನ ಮಹಾತ್ಮರ ಚರಿತ್ರೆಗಳನ್ನು ಕೇಳ್ತಾ ಇದ್ದೆ. ಮೊದಲು ಅಪರ ಚರಿತ್ರೆ ಅದು ರಚನೆ ಆಗೋಕ್ಕಿಂತಲೂ ಪೂರ್ವದಲ್ಲಿ ಭಾಳಷ್ಟು ಚರಿತ್ರೆಗಳು ಕೇಳಿ ಪೂರ್ವಕರು ನಾವೆಲ್ಲ ಶ್ರವಣ ಮಾಡೀವಿ, ಪ್ರವಚನ ಮಾಡೀವಿ. ಯಾವಾಗ ಸದ್ಗುರುವರ ಚರಿತ್ರೆ ಪ್ರಾರಂಭ ಅದು, ಅಲ್ಲಿಂದ ನಾವು ಸದ್ಗುರುವರ ಚರಿತ್ರೆ ಶ್ರವಣ ಮಾಡ್ತಾ ಬಂದೀವಿ. ಗುರುಗಳ ಕೃಪಾಶೀರ್ವಾದ ಮಹತ್ವ ಇರ್ತದೆ. ದೇವರ ಕೃಪಾಶೀರ್ವಾದ ಅಂದ್ರೆ ದೇವರು ಬೇಡಿದ್ದನ್ನೆಲ್ಲ ಕೊಡ್ತಾಯಿದ್ದಾರೆ. ದೇವರು ಬೇಡಿದ್ದನ್ನೆಲ್ಲ ಕೊಡ್ತಾಯಿದ್ದಾರೆ. ಆದರೆ ದೇವರು ಮೋಕ್ಷ ಒಂದನ್ನು ಬಿಟ್ಟು ಕೊಡ್ತಾರೆ. ದೇವರು ಬೇಡಿದ್ದನ್ನು ಅಂದರೆ ಬೇಡಿದ ಇಷ್ಟಾರ್ಥಗಳು ನೀಡ್ತಕ್ಕಂಥದ್ದು, ಇಹ ಪರದಲ್ಲಿರ್ತಕ್ಕಂಥ ಸುಭೋಗವಾಗಿಗಳು ನೀಡ್ತಾ ಇದ್ದಾರೆ. ಗುರುಗಳು ಇಹ ಪರದಲ್ಲಿಯೂ ಸುಭೋಗಭಾಗ್ಯಗಳನ್ನು ನೀಡ್ತಾರೆ. ಕೊನೆಗೆ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರ್ತಕ್ಕಂಥ ಮೋಕ್ಷವನ್ನು ನೀಡ್ತಾಯಿದ್ದಾರೆ. ಅದರಿಂದ ಗುರುಗಳ ಒಂದು ಶಕ್ತಿ ಸಾಮರ್ಥ್ಯ ವಿಶೇಷವಾಗಿರ್ತಕ್ಕಂಥದ್ದು. ಅಂಥ ಸದ್ಗುರುವರ ಚರಿತ್ರೆ ನಾವು ನೀವೆಲ್ಲ ಶುರು ಮಾಡ್ತಕ್ಕಂಥ ಇದ್ದೀವಿ. ಆತ್ಮೀಯರೇ, ಸದ್ಗುರುವರ ಚರಿತ್ರೆ ಎಷ್ಟನೇ ಭಾಗ ಇರೋದು? 14ನೇ ಭಾಗವನ್ನು ನಾವು ನೀವೆಲ್ಲ ಶುರು ಮಾಡ್ತಕ್ಕಂಥ ಇದ್ದೀವಿ. ಆತ್ಮೀಯರೇ, ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟ ಮಿನ್ನುಂಟೆ ಅಂತ ಒಂದು ವಿಷಯ ಬರ್ತದೆ. ಏನದು? ಕ್ರಮ ತಪ್ಪಿ ನಡೆಯುವುದರಿಂದ ನಾವು ನಡೀತಕ್ಕಂಥದ್ದನ್ನು ಬಿಟ್ಟು ಬೇರೆ ರೀತಿಯಾಗಿ ನಡೆದ್ರೆ ಕಷ್ಟ, ಅದಕ್ಕಿಂತಲೂ ಬೇರೆ ಕಷ್ಟ ಅದ ಏನು? ಕಷ್ಟ ಅಂತಕ್ಕಂಥದ್ದಿಲ್ಲ. ಬೇರೆ ರೀತಿಯಾಗಿ ನಡೀತಕ್ಕಂಥದ್ದು ಅಂದ್ರೆ ಯುದ್ಧ ದಾರಿ ಬಿಟ್ಟು ಧರ್ಮ ಮಾರ್ಗ ಬಿಟ್ಟು ಅಧರ್ಮ ಮಾರ್ಗ ನಡೀತಕ್ಕಂಥದ್ದು. ಧರ್ಮ ಅಂತಲ್ಲ, ಧರ್ಮದಂತೆ ನಡೀತಕ್ಕಂಥದ್ದು ಸರಿಯಾದ ಮಾರ್ಗ. ಅಧರ್ಮ ನಡೀತಕ್ಕಂಥದ್ದು ಕಷ್ಟ ಉಂಟು ಮಾಡ್ತಕ್ಕಂಥ ಮಾರ್ಗ. ಅದೊಂದು ಪರಂಪರೆ ಕೂಡ ಬೇಕು. ಆದಿಜಗದ್ಗುರು ಶಂಕರ ಭಗವತ್ಪಾದರು ಹೇಳ್ತಾರೆ, ಗುರು ಪರಂಪರೆ ಇಲ್ಲದೆ ಜ್ಞಾನವಾಗುವುದಿಲ್ಲ ಅಂತ. ಗುರು ಪರಂಪರೆ ಇಲ್ಲದೆ ಜ್ಞಾನ ಆಗೋದಿಲ್ಲ ಅಂದ್ರೆ ಜ್ಞಾನಿತರ ಜ್ಞಾನಾದೇವತು ಕೈವಲ್ಯಂ ನಾನೇ ಪಂಥ ನಾವು ವಿದ್ಯತೆ ಏನ ಅಂತ ಹೇಳುವಾಗ ಜ್ಞಾನದಿಂದಲೇ ಮೋಕ್ಷ ಆಗ್ತದೆ. ಗುರು ಪರಂಪರೆ ಇಲ್ಲದೆ ಜ್ಞಾನ ಆಗೋದಿಲ್ಲ ಅಂದ್ರೆ ಮತ್ತೆ ಮೋಕ್ಷ ಆಗತ್ತೆ ರೀ, ಮೋಕ್ಷನೇ ಆಗೋದಿಲ್ಲ. ಗುರು ಪರಂಪರೆ ಅಂತಕ್ಕಂಥದ್ದು ಕೂಡ ಭಾಳ ಮಹತ್ವ ಇರ್ತದೆ. ಅಲ್ಲಿ ಕಷ್ಟವನ್ನು ಆಗದಂತೆ ಇರ್ತಕ್ಕಂಥದ್ದು ಅನುಗ್ರಹ ಮಾಡ್ತಕ್ಕಂಥವ್ರು ಗುರು ಹೇಳ್ತಾರೆ. ಗುರುಗಳ ಪರಂಪರೆ ಇಲ್ಲ ಅಂದ್ರೆ ಏನಾಗ್ತಂದ್ರೆ ಭಾಳ ಕಷ್ಟ ಆಗ್ತದೆ. ಒಂದು ಸಲ ಏಡಿ ತನ್ನ ಮಗನ ಹೇಳ್ತಂತ, ಎಷ್ಟು ದಡ್ಡಿದ್ಯೋ, ಅಡ್ಡಾಡಿ ನಡಿಬಾರ್ದು, ಚಲೋ ನಡಿ ಅಂತ ಹೇಳ್ತದೆ. ಅಡ್ಡ ನಡಿಬಾರ್ದು, ಚಲೋ ನಡಿ ಅಂತ ಹೇಳ್ತು. 6 ಕಾಲು ಮಾಡ್ಕೊಂಡು ಅದು ಈಗ ನಡೀತಾರೆ. 8 ಅಂತ ಕಾಣ್ತದೆ ಚಿಕ್ಕಂದ 4 ಅದು ಈಗ ಮಾಡ್ಕೊಂಡು ನಡೀತಾರೆ. ಅಡ್ಡ ನಡೀತು. ಮತ್ತು ಅಪ್ಪ ಹೇಗೆ? ಚಲೋ ನಡಿ, ನೋಡು ಎಲ್ಲಿ ಬರ್ತದೆ ನಿನಗೆ. ಮತ್ತು ಅದು ಮತ್ತೊಮ್ಮೆ ಹೀಗೆ ನಡಿ ತೋರಿಸ್ತೀರಿ ಈ ಕಡೆ. ಇವು ಅಡ್ಡ ನಡೀತೀನಿ ನೀನು ಸರಿ ನಡಲಿಕ್ಕೆ ಬರೋದು. ಮತ್ತು ಆಮೇಲೆ ಸಿಟ್ಟು ಅನಿಸ್ತೀರಿ. ಹೇಗೆ ನಡೆಯಪ್ಪ? ನಿಮ್ಮ ಅಮ್ಮನ ಕೇಳು. ಅಮ್ಮ
ಹೇಗೆ ನಡೆದು? ಅಪ್ಪ ನಾನು ಸರಿ ನಡೀತಾ ಇಲ್ಲ, ಅಡ್ಡ ನಡೀತಾ ಇದ್ದಿ, ನಿನ್ನ ಕ್ರಮ ಸರಿ ಇಲ್ಲ, ಕ್ರಮ ತಪ್ಪಿ ನಡೆಯೋದ್ರಿಂದ ಕಷ್ಟ ಆಗ್ತದೆ ನಿಜ ಹೇಳ್ತಾರೆ. ಅದಕ್ಕಾಗಿ ಸರಿಯಾಗಿ ನಡೀತ ಹೇಳ್ತಾರಪ್ಪ. ಹೇಗೆ ನಡಿಬೇಕು ನೀ ಕಲಸಮ್ಮ, ಹೇಗೆ ನಡೀತಾ ಇದ್ದಿ ಕಲಸು. ಅಲ್ಲಿ ನಡಿ ನೋಡ್ತಮ್ಮ, ಹೀಗೆ ನಡಿ ಅಂತ ಅದೇ ಹೇಳಿ ತಾಯಿ ಅದು ನಡೆ ತೋರಿಸ್ರಿ. ಪತಿದೇವ ಹೇಳಿದ, ನೀನಾರು ಏನು ಚಲೋ ನಡಿತೀನಿ ನೀನು, ಹಾಂ ನೀ ಕಲಿಸಿದ್ದೆಲ್ಲ ನಿಂದ ಸರಿಗದು ನೋಡು ಹುಡುಗ ಅಡ್ಡಾಡ್ ನಡೀತಾನ ನಾವು. ಅದು ಆ ಪತ್ನಿ ಹೇಳ್ತಾರೆ, ನೋಡ್ರಿ ಒಂದು ಸ್ವಲ್ಪ ನೀವು ನಡಿ ತೋರಿಸ್ರಿ ಅಂತ. ನೀವು ಸ್ವಲ್ಪ ನಡಿ ತೋರಿಸ್ರಿ, ನೀವು ನಡಿ ತೋರಿಸಿರ್ತಂದಾಗ ಇಷ್ಟು ಬರೋದು ನಡಲಿಕ್ಕೆ, ಹಾಂ ನೋಡಿಲ್ಲೇ ಅಂತ ಹೇಳ್ಕೊಂಡು ಹೇಳಿ ಅದೆಲ್ಲ ಮುಂದಿನ ಕೈ ಹೀಗೆ ಮಾಡ್ಕೊಂಡು, ಅಂದ್ರೆ ನಾನು ಎಲ್ಲ ಬರ್ತದೆ ಅಂತ ತಿಳ್ಕೊಂಡು ಹೇಳಿ ಹೀಗೆ ಮಾಡ್ಕೊಂಡು ನಡೀತಾರೆ. ಇದು ತಗೊಮ್ಮೆ ಅದು ಆ ಪತ್ನಿ ಮತ್ತು ಮಗ ಇಬ್ಬರು ಕೂಡ ನಗ್ಲಿಕ್ಕೆ ಹತ್ತಾರೆ. ಯಾಕೆ ನಡೀತೀರಿ ನೀವು, ಹಾಂ ಅಂತ ಸಿಟ್ಟು ಬಂದರು. ಮತ್ತು ನೀವೇನು ನಡೀತೀರಿ, ನೀವು ಆಟ ನಡೆದು ನಿಮ್ಮದ ಅದೆಲ್ಲ ಮೊದಲು ಹುಟ್ಟಿದವ್ರು ನೀವು ನಂತರದಲ್ಲಿ ಲಗ್ನ ಅದಕ್ಕೆ ನಾನು ನಂತರ ಬಂದ ಮಗ. ಮೊದಲನೇ ಯಾರು ತಪ್ಪಿದು? ಅದಕ್ಕೆ ಪರಂಪರೆನ ಸರಿ ಇರಲಿಲ್ಲ ಅಂದ್ರೆ, ಒಂದು ಮನೆತನದ ಪರಂಪರೆ ಸರಿ ಇರಲಿಲ್ಲ, ಒಂದು ಮಠಗಳ ಗುರು ಪರಂಪರೆ ಸರಿ ಇರಲಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥವ್ರು ಬಂದವರೆಲ್ಲ ಹೇಗೆ ಬರ್ತಾರೆ ಹೇಳ್ರಿ? ಎಲ್ಲರೂ ಹೇಗೆ ಬರ್ತಾರೆ ಅಂದ್ರೆ ಹಾಗೆ ಬರ್ತಾರೆ. ಹೇಗೆ ಬರ್ತಾರೆ? ಕ್ರಮ ತಪ್ಪೇ ಬರ್ತಾರೆ. ಅವ್ರು ಅಡ್ಡಾಡ ನಡೆದು ಅವ್ರು ಹೇಗೆ ನಡೀತಾರೋ ತಿಳ್ಕೊಂಡು ನೀವು ನಡೆ ತೋರಿಸ್ತಾರೆ, ಅವರು ಅಡ್ಡ ನಡೆದು ಅದಕ್ಕಾಗಿ ಗುರು ಪರಂಪರೆ ಅನ್ನೋದಾಗಲಿ, ಮನೆಯೊಳಗೆ ತಾಯಿ ತಂದೆ ಇರ್ತಕ್ಕಂಥ ಪರಂಪರೆ ಆಗಲಿ ಭಾಳ ಒಳ್ಳೆಯ ಇರ್ತಕ್ಕಂಥದ್ದು ಇರಬೇಕು. ಅಲ್ಲಿ ಅದ್ವೈತ ವೇದಾಂತ ಪರಂಪರೆ ಅಂತಕ್ಕಂಥದ್ದು ಭಾಳ ಶ್ರೇಷ್ಠ ಇರ್ತಕ್ಕಂಥದ್ದು. ಆ ಪರಂಪರೆಯಲ್ಲಿರಬೇಕು. ಆ ಪರಂಪರೆ ಒಳಭಾಗಿರ್ತಕ್ಕಂಥ ಗುರು ಇರ್ತಾರೆ, ಅವರ ಕೃಪಾಶ್ರು ಪಡ್ಕೊಂಡು ಅವ್ರ ದಿವ್ಯ ಅನುಗ್ರಹದಿಂದ ಬ್ರಹ್ಮಜ್ಞಾನ ಪಡಿಬೇಕು. ಬ್ರಹ್ಮಜ್ಞಾನ ಪಡ್ಕೊಂಡ್ರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಒಂದೊಂದು ಮತಗಳಲ್ಲಿ ಹೀಗೆ ಬರ್ತದೆ ಅಂದರೆ ಮೋಕ್ಷ ಸಮಯದಲ್ಲಿ ಕೂಡ ಅವ್ರು ಮೋಕ್ಷ ಪಡೆದಿರ್ತಾರಂತ ರೀ. ಆಗು ಭಿನ್ನತೆ ಅಂತಕ್ಕಂಥ ಅಳೆದಿರುವುದಿಲ್ಲ ಅಂತ, ಆಗಲೂ ಭಿನ್ನತೆ ಇರ್ತಂತ. ಅದೆಂಥ ಮೋಕ್ಷ ಇರ್ಬೇಕು ಹೇಳ್ರಿ? ಅದು ಹೇಗಂತ ಉದಾಹರಣೆಗೆ ಅಕ್ಕಮಾಯ್ತು ಅರ್ಧೊಂದು ವಚನ ಅದ, ಸತ್ತ ಹೆಣ ಕೂಗಿದುಂಟೆ ಅಂತ. ಅಂದರೆ ದೇಹ ತ್ಯಾಗ ಆಗಿರ್ತದಂದ್ರೆ ಅಲ್ಲಿ ಮುಗಿತದು, ಮುಗಿತು. ದೇಹ ತ್ಯಾಗ ಆದ ನಂತರ ಸತ್ತು ಇರ್ತಕ್ಕಂಥವ್ರು ಆ ನಂತರ ಆ ಶವ ಅಲ್ಲಿ ಮಾತಾಡಿ ಬರೋದಿಲ್ಲ. ಹಾಗೆ ಇಲ್ಲಿ ಮೋಕ್ಷ ಪಡೆದ ಮೇಲೆ ದೇಹದ ಸಂಬಂಧ ಅಂತಕ್ಕಂಥದ್ದಿಲ್ಲ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳೆಲ್ಲ ಎಲ್ಲವೂ ಕೂಡ ನಿವೃತ್ತಿ ಆದ ನಂತರದಲ್ಲಿ ತಾನೇ ಇರ್ತಕ್ಕಂಥ ಅಖಂಡೈಕ ರಸ ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ತಾನಾದ ನಂತರ ಇದಕ್ಕೆಲ್ಲಕ್ಕೂ ಸಾಕ್ಷಿಯಾದ ನಂತರದಲ್ಲಿ ಭಿನ್ನತೆಗೆ ಅಂತ ಅವಕಾಶ ಅನ್ನೋದೇ ಇಲ್ಲದಿರ್ತಕ್ಕಂಥ ಒಂದು ಸಮಯದಲ್ಲಿ ಆಗಲೂ ಭೇದ ವಿರುತ್ತದೆ ಅಂತ ಒಂದು ವೇಳೆ ಹೇಳಿದರೆ ಅದಕ್ಕೆ ಯಾರೊಬ್ಬರು ಹೇಳ್ತಾರೆ, ಹಾಗಾದ್ರೆ ಒಂದು ಕೆಲಸ ಮಾಡಿರಿ, ಇದು ಸಿದ್ಧ ಆತಂದ್ರೆ ಅದು ಸಿದ್ಧ ಆಗ್ತದೆ. ಹೇಗೆಂದ್ರೆ ಮೊಲದ ಕೊಂಬಗಳನ್ನ ಕಿತ್ಕೊಂಬರಿ, ಕೋಡೆಗಳನ್ನು ಏನು ಮಾಡಿದ್ರಿ, ಚಿಗರಿವಲ್ಲ, ಆಕಳದಲ್ಲ, ಎಮ್ಮಿವನಲ್ರಿ, ಮೊಲದ ಕೋಡೆಗಳನ್ನ ಕಿತ್ಕೊಂಡ್ಬಾರ್ದು. ಮೊಲಕ್ಕೆ ಕೋಡೆ ಇರ್ತಾನೆ ಹೇಳ್ರಿ, ಮೊಲದ ಕೋಡೆಗಳನ್ನ ಕೊಂಬಗಳನ್ನು ಕಿತ್ಕೊಂಡು ನಿಚ್ಚಣಿಕೆ ಮಾಡಿರಿ, ಆಕಾಶಕ್ಕೆ ಹಚ್ಚಿರಿ. ಆಕಾಶಕ್ಕೆ ಹೋಗಿ ಅಲ್ಲಿ ಎತ್ತರದಿರ್ತಕ್ಕಂಥ ಎತ್ತರ ಸ್ಥಾನದಲ್ಲಿ ಅಲ್ಲಿ ಆಕಾಶದಲ್ಲಿ ಗಿಡ ಅದ. ಆ ಗಿಡದಲ್ಲಿ ಗಿಡಗಳವ, ಗಿಡಕ್ಕೇನಿಲ್ಲ, ಗಿಡದಲ್ಲಿ ಎಲೆಗಳಿಲ್ಲ, ಎಲೆಗಳಲ್ಲಿ ಕೂಡ್ಲಿಕ್ಕೆ ನೆರಳಿಲ್ಲ. ಅಲ್ಲಿ ಏನು ಮಾಡಿರಿ, ಒಂದು ಎಲ್ಲ ಕುಡ್ಕೊಂಡು ಅಡುಗೆ ತಯಾರು ಮಾಡಿರಿ, ಒಲೆಯನ್ನು ಹೂಡ್ರಿ. ಅದು ಎರಡೇ ಗುಂಡಿಟ್ಟು ಮಾಡಬೇಕು. ಒಂದು ಒಲೆ ಮಾಡ್ಬೇಕಾದ್ರೆ ಎರಡು ಗುಂಡಗಳು ಹೂಡಿರಬೇಕು ಆಕಾಶದಲ್ಲಿ. ಆಮೇಲೆ ಅಷ್ಟೇ ಅಲ್ಲ, ಅದ್ರ ಒಳಭಾಗದಲ್ಲಿ ಪಾತ್ರೆ ಇಡಬೇಕು. ಪಾತ್ರೆ ತಳ ಇಲ್ಲದಿರ್ಬೇಕು, ತಳ ಇರಬಾರ್ದು ಅದಕ್ಕೆ. ಅದ್ರೊಳಗೆ ಅಷ್ಟು ಕುಡ್ಕೊಂಡು ಅಡುಗೆ ಮಾಡಿ ಊಟ ಮಾಡಿ ಹೇಳ್ತಾರೆ. ಬರ್ತಾನೆ ಹೇಳ್ರಿ. ಮತ್ತು ಏರ್ಬೇಕಾದ್ರೆ ಹಗ್ಗ ಮಾಡೋದತ್ರಿ, ಕೂರು ಕುಂತೇಳಿ ಹಿಡಿದು ಅಂದ್ರೆ ಆಮೆ ಇರ್ತಾವೆ ನೋಡಿ, ಆಮೆ ಅದಕ್ಕೆ ಅದರ ಜಡಿಗಳನ್ನು ತಗೊಂಡು ಹಗ್ಗ ಮಾಡಿ ಇರೋದತ್ತ ಅದಕ್ಕೆ, ಆಕಾಶ ಹಗ್ಗ ಕಟ್ಟಿ ಆಮೆ ಕೂದಿರ್ತಾವ್ರಿ, ಇರುವುದಿಲ್ಲ. ಹೀಗೆ ಇದೆಲ್ಲ ಸತ್ಯ ಆತಂದ್ರೆ ಆ ಭೇದಜ್ಞಾನದ ಮೋಕ್ಷ ಪಡ್ಲಿಕ್ಕೆ ಬರ್ತದೆ. ಭೇದಜ್ಞಾನ ಮೋಕ್ಷ ಆಗೋದಿಲ್ಲ ಅಂದ್ರೆ ಇವೆಲ್ಲ ಇದು ಸಿದ್ಧ ಆಗೋದಿಲ್ಲ, ಭೇದಜ್ಞಾನ ಮೋಕ್ಷನೂ ಹೋಗೋದಿಲ್ಲ. ಅದಕ್ಕೆ ಗುರು ಪರಂಪರೆ ಅಂತಕ್ಕಂಥದ್ದು ಇರ್ದಿದ್ರೆ ಏನಂದ್ರೆ ಹೀಗಾಗ್ತದೆ. ಅದಕ್ಕಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದೃಢ ಒಂದು ದಿವ್ಯ ಅನುಗ್ರಹ ಇರಬೇಕು, ಅವರ ಸೇವೆ ಮಾಡಿರಬೇಕು, ಅವ್ರ ಕೃಪಾಶೀರ್ವಾದ ಇರಬೇಕು. ಆಗ ನಮಗೆಲ್ಲರೂ ಕೂಡ ಮೋಕ್ಷ ಪಡಲಿಕ್ಕೆ ಅನುಕೂಲ ಆಗ್ತದೆ. ಅಂಥ ಪರಮ ಪೂಜೆ ಇರ್ತಕ್ಕಂಥ ಸದೃಢರು ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದೃಢರು. ಅಂಥ ಸದೃಢ ಅವರ ದಿವ್ಯ ಗ್ರಂಥ, ದಿವ್ಯ ಚರಿತ್ರೆ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಬಂತಕ್ಕಂಥ ಗ್ರಂಥ ನಾವನ್ನೆಲ್ಲ ಶ್ರವಣ ಮಾಡ್ತಕ್ಕಂಥ ಆಗ್ತಾ ಇದ್ದೀವಿ. ಆತ್ಮೇರೆ ಶ್ರವಣ ಮಾಸ
ಯಾವ ಮಾಸ ರೀ? ಶ್ರವಣ ಮಾಸ, ಅಂದರೆ ಶ್ರಾವಣ ಮಾಸ. ಇದು ಶ್ರಾವಣ ಮಾಸ ಅಂತಾರೆ. ಇದು ಅದು ಶ್ರವಣ ಮಾಸ ಹೋಗಿ ಬರ್ತಾ ಶ್ರಾವಣ ಮಾಸ. ಇದು ಶ್ರವಣ ಮಾಸ. ಇದು ಅಂದರೆ ಕೇಳುವ ಮಾಸ ಅಂತ. ಏನು ಕೇಳಿದ್ರಿ? ಸದ್ರೊಬ್ಬರ ಚರಿತ್ರೆಗಳನ್ನು, ಸದ್ರೊಬ್ಬರ ಮುಗಿದು ಬರ್ತಕ್ಕಂಥ ಶಾಸ್ತ್ರಗಳನ್ನು, ಮತ್ತು ದಿನಾಲು ಪೂಜೆಯನ್ನು ಎಲ್ಲ ಮಾಡ್ತಾ ಒಳ್ಳೆಯದು ಮಾಡ್ತಕ್ಕಂಥದ್ದು. ಅದು ಇರಲಿಲ್ಲಂದ್ರೆ ಇದನ್ನು ಇದು ಯಾವ ಕಾರಣಕ್ಕೆ ಮಾಡ್ಬೇಕಂದ್ರೆ, ಇದನ್ನು ಮಾಡಲಿಲ್ಲಂದ್ರೆ ಸೂತು ಬರ್ತದೆ ರೀ. ಇದನ್ನು ಮಾಡಲಿಲ್ಲ ಅಂದ್ರೆ ಏನು ಬರ್ತದೆ ರೀ? ಸೂತು ಬರ್ತದೆ. ಏಕೆ ಸೂತು ಬರ್ತದ್ರೆ, ಪಂಚಾಂಗದಲ್ಲಿ ಏನು ಬರ್ತದೆ ರೀ? ಶ್ರವಣ, ಧನಿಷ್ಠ, ಶತತಾರ, ಪೂರ್ವಭಾದ್ರ, ಉತ್ತರ ಭಾದ್ರ ಅಂತ 5ಕ್ಕೆ ಅಂತಾರೆ. 5 ಕೂಡ ಪಂಚಕ ಅಂತ. ಪಂಚಕ ಬರ್ತದೆ. ಪಂಚಮ ಸೂತು ಬಂತದೆ. ಸೂತು ಬಂದ್ರೆ ಮತ್ತೆ ಯಾವ ಕಾರ್ಯ ಮಾಡೋದು? ಮಾಡಿದ ಎಲ್ಲ ಕಾರ್ಯ ನೋಡ್ತಾಗ್ತವೆ. ಇದನ್ನು ಅಧ್ಯಾತ್ಮ ಶ್ರವಣವನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪಂಚಕ ಬಂದಂತ ಏನದಂದ್ರೆ, ಈ ಕೇವಲ ಸಂಸಾರದಲ್ಲಿ ಇದ್ದುಕೊಂಡು ಅಸತ್ತು, ಜಡ, ದುಃಖ, ಅನಿತ್ಯ, ಖಂಡಿತ ಅಂತಕ್ಕಂಥ ಲಕ್ಷಣ ಕೊಡ್ಪಟ್ಟಂಥ ಈ ಸೂತಕ್ಕೆ ಒಂದು ಹೇಳಿ ಬಂತಂದ್ರೆ ಇದು ನಿವೃತ್ತಿ ಆಗೋದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಶ್ರೋತ್ರಿ ಬ್ರಹ್ಮ ಸದ್ರು ಹತ್ತಿರ ಹೋಗಿ ಈ ಪಂಚಕದಾಗ ಏನು ವ್ಯವಹಾರ ಇದು ಅಂತ ಹೋಗಿ ಮತ್ತೆ ಕೇಳ್ತಾರೆ. ಆಗ ಸದೃಢ ಸನ್ನಿಧಿ ತೆರಳಿ ಸಾಧನ ಚತುಷ್ಟಯ ಸಂಪನ್ನತೆ ಅಂತಕ್ಕಂಥ ಒಂದು ಸಿದ್ಧತೆ ಮಾಡ್ಕೊಂಡು ಅಲ್ಲಿ ಹೋಗಿ ಅವ್ರಿಗೆ ಶರಣಾಗತ ಅಲ್ಲಿ ಕೇಳಿದಾಗ ಆ ಗುರು ಹೇಳ್ತಾರೆ, ಪಂಚಕದ ನಿವೃತ್ತಿಗೋಸ್ಕರಾಗಿ ಮತ್ತು ಪಂಚಕವನ್ನು ಮತ್ತೆ ಪಂಚ ಹೇಳ್ತಾರೆ. ಅದು ಸತ್ತು, ಚಿತ್ತು, ನಿತ್ಯ, ಆನಂದ, ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ನಿನ್ನದಪ್ಪ. ಇದನ್ನು ನೀನು ತಿಳ್ಕೊ, ನೀನು ಸೂತಕ್ಕೆ ಆಗ ನಿವೃತ್ತಿ ಆಗ್ತದೆ. ಇಲ್ಲ ಈ ಸೂತಕ್ಕೆ ಒಮ್ಮೆ ಬಂದರೆ ಭವಭವಗಳಲ್ಲಿ ಹೌದು ಭವಮಾಲೆ ಅಂತಕ್ಕಂಥ ಬಂದ್ಬಿಡ್ತದೆ. ಅದರೊಳಗೆ ನೀ ಅಡ್ಡಾಡ್ತಾ ಎಷ್ಟೋ ಜನ ಪಡಿಬೇಕಾಗ್ತದೆ. ಅದಕ್ಕೆ ಈ ಸೂತಕದಲ್ಲಿ ಸಿಗ್ಲಿಕ್ಕೆ ಹೋಗಬೇಡ. ನೀರಿಲ್ಲದ ಹೊಳೆಯಲ್ಲಿ ಮುಳುಗ್ಯಾರಿವರಿಲ್ಲ ಅಂತ. ನೀರು ಕಾಣ್ತಾ ಇಲ್ಲ, ನೀರೇ ಕಾಣೋದಿಲ್ಲ. ಎಲ್ಲರೂ ಮುಳುಗಿರುತ್ತೆ. ಇದ್ರೊಳಗೆ ಮುಳುಗಿದ್ರು ನೀರಿಲ್ಲದ ಹೊಳೆಯಲ್ಲಿ ಅಂದರೆ ಇದು ಸಂಸಾರ ಸಾಗರ, ಭವಸಾಗರ, ಇದರೊಳಗೆ ಮುಳುಗ್ತಕ್ಕಂಥ ಅಂತ ಹೇಳ್ತಾರೆ. ಇದರೊಳಗೆ ಎದ್ದು ಬಂದು ನಾವು ಉದ್ಧಾರ ಬೇಕಾದ್ರೆ ಸದ್ರೊಬ್ಬರ ಸನ್ನಿಧಿ ಬೇಕು. ಅವರಲ್ಲೇ ಮಹಾಸಾಮರ್ಥ್ಯ ಇರ್ತದೆ. ಊರೊಳಗೆ ಮಹಾಸಾಮರ್ಥ್ಯ ಇರ್ತದೆ ಎಲ್ಲ ಕೂಡ. ಶ್ರೀಕೃಷ್ಣ ಭಗವಂತರ ಬಗ್ಗೆ ಹೇಳುವಾಗ ಅದರಂ ಮಧುರಂ, ದಧಿ ಮಧುರಂ, ನವನೀತ ಮಧುರಂ ಎಲ್ಲ ಹೇಳಿ ಅವ್ರು ಕೊನೆ ಹೇಳ್ತಾರೆ, ಶ್ರೀಕೃಷ್ಣ ಭಗವಂತದ ಮಧುರಾಧಿಪತಿ ಅಖಿಲ ಮಧುರ. ಮಧುರ ಅಂದ್ರೆ ಮಧುರೆ ಅಧಿಪತಿ ಇರ್ತಂಥ ಕೃಷ್ಣದ ಎಲ್ಲವೂ ಕೂಡ ಸರ್ವವು ಮಧುರ. ಮತ್ತು ಅದು ಆ ಸದ್ರಲ್ಲಿ ಎಲ್ಲ ಶಕ್ತಿ ಇರ್ತದೆ. ಒಂದ್ಸಲ ಸದ್ರವ್ರ ಸನ್ನಿಧಿಗೆ ಒಂದು ವಿಷಯ ಸದ್ರವ್ರ ಬಗ್ಗೆ ಹೇಳ್ತಾ ಸಾಗೋಣ ಅಂತ ಮುಂದೆ ನಂತರ ಹೇಳ್ತಾ ಇದ್ದೀವಿ. ಸದ್ರವ್ರು ಈಗ ನಡೆದಿರ್ತಕ್ಕಂಥ ವಿಷಯ ಇಲ್ಲದ್ರೆ ಸಿಂಧೂರಲ್ಲಿ ಇರ್ತಕ್ಕಂಥ ಇದು ಕೂಡ ಸಿಂಧೂರಲ್ಲಿರ್ತಕ್ಕಂಥ ಒಂದು ವಿಷಯ. ಸದ್ರವ್ರ ಸನ್ನಿಧಿಗೆ ಒಬ್ಬ ಭಕ್ತ ಬಂದತ್ರೆ. ಅಪ್ಪ ಅವರು ಶಾಸ್ತ್ರ ನಡೆಸಿದ್ರು. ಮಹಾತ್ಮರು ಹೇಗಿರ್ತಾರೋ ಅನ್ನೋದು ಗುರುತಿಲ್ಲ ರೀ. ಯಾವ ಕಾರಣಕ್ಕಾಗಿ ಹೇಗಿರ್ತಾರೋ ಏನು ಮಾಡ್ತಾರೋ ಅದು ಅವ್ರಿಗೆ ಗುರುತಿರ್ತದೆ. ಅದು ನಮ್ಗೆ ಗುರ್ತಾಗೋದಿಲ್ಲ. ಹೀಗೆ ಯಾಕೆ ಅಂತ ನಾವು ಪ್ರಶ್ನೆ ಕೇಳೋದು ಅಷ್ಟೇ. ಉತ್ತರ ಇರೋದು ಅವ್ರ ಹತ್ರ ಇರ್ತದೆ ರೀ. ಪ್ರಶ್ನೆ ಪತ್ರಿಕೆ ಇರ್ತದೆ ರೀ. ಮೊದಲೇ ಬಿಡುಗಡೆ ಮಾಡ್ಲಿಕ್ಕೆ ಬರೋದಿಲ್ಲ. ಬಿಡುಗಡೆ ಆಯ್ತಂದ್ರೆ ಕೆಲ ಪ್ರಾರಂಭ ಆಗ್ತವೆ. ಅದು ಪ್ರಶ್ನೆ ಪತ್ರಿಕೆ ನಂತರ ಬರ್ತಾವೆ. ಬಂದ ನಂತರ ಉತ್ತರಗಳನ್ನು ಇವರ ಕಂಡುಹಿಡಿದು ಬರೀಬೇಕಾಗಿರ್ತದೆ ರೀ. ಉತ್ತರ ಎಲ್ಲಿ ಯಾರು ಬರೀಬೇಕಂದ್ರೆ ಶಿಕ್ಷಕ ವಿದ್ಯಾರ್ಥಿಗಳು ಬರೀಬೇಕು. ಅಭ್ಯಾಸ ಚೆನ್ನಾಗಿ ಮಾಡಿದ್ರೆ ಒಂದಷ್ಟು ಬರ್ತದೆ, ಬರಲಿಲ್ಲ ಹೆಚ್ಚು ಕಡಿಮೆ ಆಗ್ತವೆ. ಹಾಗೆ ಸದ್ರವ್ರ ಸನ್ನಿಧಿಗೆ ಒಬ್ಬರು ಬರ್ತಾರೆ. ಒಬ್ಬ ಭಕ್ತ ಬಂದು ನಮಸ್ಕಾರ ಮಾಡ್ತಾರೆ ಅಪ್ಪವ್ರು ಬಂದು ಹೀಗೆ ಮಾಡಿ ನಮಸ್ಕಾರ ಮಾಡಿ ಹೀಗೆ ಹೋಗ್ತಾನೆ ರೀ. ಅಪ್ಪವ್ರು ಏನು ಮಾಡ್ತಾರೆ, ಸಿಟ್ಟಾಗಿಂದ್ರೆ ಅದು ಉತ್ತರ ನಂತರ ಇರ್ತದೆ. ಉತ್ತರ ಹೀಗಿರೋದಿಲ್ಲ ಅದು. ಅಪ್ಪವರು ಅವನು ನಮಸ್ಕಾರ ಮಾಡಿದವನ್ನ ಆಶೀರ್ವಾದ ಮಾಡ್ಬೇಕಲ್ರಿ. ಜಾಡಿಸಿ 3 ಸಲ ಜೋರಾಗಿ ಪಾದದಿಂದ ಒದ್ದು ಬಿಡ್ತಾರೆ. ಪಾದಾಘಾತ ಮಾಡ್ತಾರೆ ಜೋರಾಗಿ 3 ಸಲ ಪಾದಾಘಾತ ಮಾಡ್ತಾರೆ ರೀ. ಇವರಂಥ ಸನ್ಯಾಸಿಗಳು ಹಾಗೆ ಹೀಗೆ ಒಳಗೆ ಭಾಳ ತ್ರಾಸ ಮಾಡ್ತಾರೆ. ಬಂದ್ರೆ ನಮಸ್ಕಾರ ಮಾಡಿದ್ರೆ ಒದಿತಾರೆ. ಸನ್ಯಾಸಿಗಳು ಅಂತಾರೆ ನೀವು ರೀ. ಇವರಂಥ ಗುರುಗಳು ಅಂತೇಳಿ ಭಾಳ ಜಿಗಾಡ್ತಾನೆ ರೀ. ಅಪ್ಪಾರು ಏನು ಮಾತಾಡೋದ್ರು ಜೋಡಿ. ನಮ್ಮ ಮಠಕ್ಕೆ ಬಂದ ತಪ್ಪಾಯ್ತಿಲ್ಲ ಅಂತ ಹೇಳಿ ಹಾಗೆ ಸೊಟ್ಟು ಮುಖ ಮಾಡ್ಕೊಂಡು ಸಿಟ್ಟು ಹಾಕ್ಕೊಂಡು ಹಾಗೆ ಯಾವುದೋ ಮಂತ್ರ ಅನ್ಕೋತ ಹೋಗಾನಾಗ ಹೋಗ್ತಾನೆ ಹಾಳಾಡ್ತಾನೆ ಮುಂದೆ ಹೋಗಿಬಿಡ್ತಾನೆ. ಉಮ್ರಾಣಿಗೆ ಹೋಗ್ತಾನೆ. ಹಾಗೆ ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ಒಂದು ಅರ್ಧ ಗಂಟೆ ಆಕತಿ ಓಡ್ಕೊಂಡು ಬರ್ತಾರೆ. ಓಡಿ ಬರ್ತಾನೆ. ಅಪ್ಪವ್ರ ಇವ್ರಂತ ನೋಡಿದ್ರೆ ಏನಪ್ಪ ಇದೇ ಹೋಗಿದ್ದು ಏನೋ ಅನ್ಕೋತ ಹೋಗಿದ್ದೆ ಮತ್ತು ಇಟ್ಟು ಓಡಿ ಬಂದ್ರೆ ಏನು ಅಂತಾರೆ. ಯಾವ್ದು ಬೇರೆ ಟೈಮ್ ಹೇಳಿದ್ರು ಅಪ್ಪವ್ರಿಗೆ ಹೇಳ್ತಾನೆ. ಅಪ್ಪವ್ರ ಬರ್ತಾನೆ. ಏನು ಕೇಳ್ತಾರೆ. ಬಂದು ನಮಸ್ಕಾರ ಮಾಡ್ತಾನೆ. ಅಪ್ಪವ್ರ ಇನ್ನೂ 3 ಸಲ ಹೋದಿರಿ ಅಪ್ಪ ಅಂತ. ಎದಕ್ಕೆ ಹೇಳಿದ ಏನು ಕಾರಣ ಕೇಳ್ತಾರೆ ಅಪ್ಪ.
ಅವ್ತಾರೆ ಅಪ್ಪವ್ರ 3 ಸಲ ಒಯ್ತಿರಲ್ರಿ 3 ಎಕರೆ ಜೀವನ ಪೂಸಟಿ ಬಂತ್ರಿ 3 ಕೂರಿಗೆ 3 ಕೂರಿಗೆ ರೀ 3 ಕೂರಿ ಅಂದ್ರೆ ಎಷ್ಟು ರೀ 12 ಎಕರೆ ಬಂತ್ರಪ್ಪ ಅವ್ರ. ಇನ್ನು ದಯವಿಟ್ಟು ಇನ್ನು 3 ಸಲ ಓದ್ಬಿಟ್ರಪ್ಪ ಅಪ್ಪವ್ರಂದ್ರು ಆಸೆ ಬದ್ಧತೆ ಲೋಕಾತ ಆಸೆ ಏನಂತಾರೆ ಅದ್ರ ಜಗತ್ತೆಲ್ಲ ಬಂಧನಕ್ಕೆ ಸಿಕ್ಕದ ಆ ಆಸೆ ಉತ್ಪತ್ತಿ ಆಗಿದೆ ಬಂದ್ಬಿಡು ಓದಿತಾ ಬಾ ಹ್ಞೂ ರೀ ಓದಿರಿ ಮಾರಿ ಬಂದು ಕೊಡ್ತಾನೆ. ಒದ್ದಾಗ ಪಾದ ಸ್ಪರ್ಶ ಆದಾಗ ಏನು ಅನ್ಕೋತ ಹೋಗ್ಯಾನ್ರಿ. ಈಗ ಅವನಾಗಿ ಓಡಿ ಬಂದಾನ ಲಾಭದ ಬಂದಿರಿ ಓಡಿ ಬಂದ. ಆಗ ಬಂದು ಕೂತ ನಮಸ್ಕಾರ ಮಾಡಿದ. ಅಪ್ಪ ಹೇಳಿದ್ರು ಓದಿರೇನು? ಹ್ಞೂ ರೀ ಅಪ್ಪ ಅಂತ ಹೇಳಿದ. ಅವ್ರ ಅಪ್ಪ ಹೇಳಿದ್ರು ಇನ್ನು ಮೇಲೆ ನಿನ್ನ ಜಮೀನು ಅದಲ್ಲ ಇನ್ನೆಷ್ಟು ಜಮೀನು ಅದು 3 ಕೂರಿಗೆ ಮೊದಲು ಹೇಳ್ತೀರಪ್ಪ ಅವ್ರು. ಇನ್ನು ಈ 3 ಕೂರಿಗೆ ಆ 3 ಕೂರಿಗೆ ಎಷ್ಟು ಕೂಡ ಹೋಗುತ್ತೆ ಒದಿ ಅಂದೇನು ಬ್ಯಾಡ್ರಪ್ಪ ಅವ್ರ ಬ್ಯಾಡ್ರಿ ಹೋಗ್ಕಂದ್ರಪ್ಪ ಅಂದ್ರೆ ಹೋಗಿಬಿಟ್ಟದ್ರಿ. ಮತ್ತೆ ಅಕಸ್ಮಾತ್ ಹೆಸರು ಕಡಿಮೆ ಮಾಡೋದು ಅಂತ ಹೋಗಿಬಿಟ್ಟದು. ಅದಕ್ಕೆ ಮಹಾತ್ಮರ ಪಾದ ಸ್ಪರ್ಶ ಆದ್ರೆ ಏನಂತಾರೆ ಪಾದ ಸ್ಪರ್ಶ ಆದ್ರೆ ಏನಂತಂದ್ರೆ ಏನಂತ್ರಿ ಒಂದು ಕ್ಷಣದೊಳಗೆ ನೋಡೋರಿಗೆ ಬೇರೆ ಕಾಣಿಸ್ತು. ಏನಪ್ಪ ಅವರಪ್ಪ ಅವರು ಅವ್ರಿಗೆ ಅನಿಸ್ತು ಏನೋ ಅನ್ಕೊತ ಹೋಗ್ಬಿಟ್ಟ. ಅವ್ರು ಹೋದ ಕೂಡಲೇ ಅಷ್ಟು ಲಾಭ ಆತಂದ್ರೆ ಪಾದ ಸ್ಪರ್ಶನೇ ಅಷ್ಟು ಶಕ್ತಿ ಇರ್ತದೆ. ನೋಡಿದ್ರೆ ಅಲ್ಲಿ ಅಷ್ಟು ಶಕ್ತಿ ಇರ್ತದೆ, ಮಾತನಾಡಿದ್ರೆ ಅಷ್ಟು ಶಕ್ತಿ ಇರ್ತದೆ, ಒಳ್ಳೆ ಶಕ್ತಿ ಇರ್ತದೆ. ಅದು ಯಾವಾಗ ನಮಗೆ ಕೇಳೋಕ್ಕಾಗ್ತಂದ್ರೆ ಇಲ್ಲಿ ಅದು ಸುರತರವು ಮರನಲ್ಲ ಸುರಭಿ ಒಂದಾವಲ್ಲ ಗುರುರಾಯ ನರರುಗಳಲ್ಲ ಇದನ್ನು ನರರು ಅರಿಯೋದಲ್ಲಿ ಕೆಡವು ಸರ್ವಜ್ಞ ಹೇಳ್ತಾರ. ಸುರತರು ಮರನಲ್ಲ. ಸುರತರು ಅಂದ್ರೆ ದೇವಲೋಕದ ಕಲ್ಪವೃಕ್ಷ ರೀ. ಕಲ್ಪವೃಕ್ಷಕ್ಕೆ ಸುರತರು ಅಂತ. ಸುರ ಅಂದ್ರೆ ದೇವತರು, ತರು ಅಂದ್ರೆ ವೃಕ್ಷ ಗಿಡ. ದೇವಲೋಕದ ವೃಕ್ಷದು ಅದರ ಹೆಸರು ಯಾವ ಕಲ್ಪವೃಕ್ಷ. ಅದು ಸಾಮಾನ್ಯವಾಗಿರ್ತಕ್ಕಂಥ ಮರ ಅಲ್ಲಪ್ಪ. ಅದು ದೇವಲೋಕದ ಕಲ್ಪತರು ಬೇಡಿದ ಕಲ್ಪನೆ ಮಾಡಿದ ನೀಡ್ತಕ್ಕಂಥ ಶಕ್ತಿ ಅದು. ಯಾವುದಕ್ಕದ ಆ ವೃಕ್ಷಕ್ಕೆ ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಸುರತರು ಮರನಲ್ಲ ಸುರಭಿ ಒಂದು ಆವಲ್ಲ. ಸುರಭಿ ಅಂದ್ರೆ ಕಾಮಧೇನು ಸುರಭಿ ಅಂತೇಳಿ ಕಾಮಧೇನು ಹೆಸರು ಸುರಭಿ ಅಂತ. ಅದು ಒಂದು ಆ ಒಂದು ಶಬ್ದ ಆ ಒಂದು ಆಕಳ್ರಿ. ನೀವು ಅದೇನು ಬಹುಶಃ ಆ ಅಂದ್ರೆ ಬಂದುಬಿಡು ಜಾವಂದ್ರೆ ಹೋಗಿಬಿಡುತ್ತೆ. ಇದು ಆ ಜಾವ ಅನ್ನೋದಲ್ಲ, ಆ ಒಂದ್ರಿಂದ ಆಕಳು ಗೋಮಾತೆ. ಅದು ತೆಲುಗು ಭಾಷೆಯಲ್ಲಿ ಬರ್ತಕ್ಕಂಥದ್ದು. ಅದು ಸುರಭಿ ಒಂದು ಆವಲ್ಲ ಸುರತರವು ಮರನಲ್ಲ ಸುರಭಿ ಒಂದು ಆವಲ್ಲ ಗುರುರಾಯ ನರರೊಳಗಲ್ಲ ಸರ್ವಜ್ಞ. ಅದು ಗುರುಗಳು ನರರೊಳಗೆ ಎತ್ಕೊಂಡು ನರರಂತ ಎತ್ಕೊಂಡು ಆಹಾರ ವಿಹಾರ ಮಾಡಿಕೊಂಡು ನೋಡಲಿಕ್ಕೆ ಹಾಗೆ ದರದು ಕೂಡ ಗುರುಗಳು ಸಾಮಾನ್ಯ ನರರಲ್ಲಪ್ಪ, ನರ ಮನುಷ್ಯರಲ್ಲ. ಅವರು ವಿಶೇಷವಾದಂಥ ಶಕ್ತಿ ಇರ್ತದೆ. ಎಲ್ಲರೂ ಉದ್ಧಾರ ಮಾಡ್ತಾ ಶಕ್ತಿ ಇರ್ತದೆ. ಸರ್ವಜ್ಞಮನಿಗಳು ಈ ವಿಷಯವನ್ನು ಪ್ರತಿಪಾದನೆ. ಸರ್ವಜ್ಞರು ಎಲ್ಲವನ್ನು ಬಲ್ಲಂಥವ್ರು ಸರ್ವಜ್ಞಗಳು ಅವ್ರು ಹೇಳ್ತಕ್ಕಂಥ ವಿಷಯ. ಅದರಿಂದ ಗುರುಗಳ ಶಕ್ತಿ ಭಾಳ ದೊಡ್ಡದಿರ್ತಕ್ಕಂಥದ್ದು. ಅಂಥ ಒಂದು ಗುರುಗಳ ಕೃಪಾಶೀರ್ವಾದ ನಮ್ಮನ್ನು ಕೂಡ ಅದು ಅನ್ನುವಗೋಸ್ಕರವಾಗಿ ನಾವು ಎಲ್ಲ ಇಲ್ಲಿ ಸಮೇತ ಇದ್ದೇವೆ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಹು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ